ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಆದಿಚುಂಚನಗಿರಿ ಶ್ರೀಗೆ ಗಣ್ಯರಿಂದ ಅಂತಿಮ ನಮನ. ಬೆಂಗಳೂರಿನಿಂದ ಬೆಳ್ಳೂರುವರೆಗೂ ಸಾವಿರಾರು ಭಕ್ತರಿಂದ ದರ್ಶನ. ದಾರಿಯುದ್ದಕ್ಕೂ ಜನರಿಂದ ಸ್ವಾಮೀಜಿಯದ್ದೇ ಧ್ಯಾನ. ಉದ್ಯಮಿ ಲೋಕನಾಥ್ ಭಾರತಿ ಬಂಧನಕ್ಕೆ ಖಂಡನೆ. ಎಚ್ಎಸ್ಆರ್ ಲೇಔಟ್ ಠಾಣೆ ಎದುರು ಪ್ರತಿಭಟನೆ. ಪೊಲೀಸರಿಂದ ಪ್ರತಿಭಟನಾಕಾರರ ಬಂಧನ. ಮಂಕಾಗಿದೆ ನೆಹರು ತಾರಾಲಯ. ಪ್ರದರ್ಶನವಾಗ್ತಾ ಇಲ್ಲ. ಹೊಸ ವಿಷಯ. ಪ್ಲಾನಿಟೋರಿಯಂ ಸ್ಥಿತಿ ಅಯೋಮಯ. ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ಚುಂಬನ. ಸಾವಿರಾರು ಭಕ್ತರಿಂದ ದರ್ಶನ. ಸೂರ್ಯರಶ್ಮಿ ಅಚ್ಚರಿಗೆ ಚಕಿತರಾದರು ಜನ. ಸಿಲಿಕಾನ್ ಸಿಟಿಲಿ ಸಂಕ್ರಾಂತಿ ಸಡಗರ. ಕಡ್ಲೆಕಾಯಿ ಪರಿಷೆಯಲ್ಲಿ ಜನಸಾಗರ. ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಇನ್ನು ನೆನಪು ಮಾತ್ರ. ಅಂತ್ಯಕ್ರಿಯೆಗೂ ಮುನ್ನ ಬೆಂಗಳೂರಿನಲ್ಲಿ ಹಲವು ಗಣ್ಯರು ಅಂತಿಮ ದರ್ಶನ ಪಡೆದರು. ನಂತರ ಪಾರ್ಥಿವ ಶರೀರವನ್ನು ಬೆಳ್ಳೂರಿನ ಚುಂಚನಗಿರಿ ಮಠಕ್ಕೆ ತೆಗೆದುಕೊಂಡು ಹೋಗಲಾಯಿತು. ದಾರಿಯುದ್ದಕ್ಕೂ ಸಾವಿರಾರು ಜನರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ಬಾಲಗಂಗಾಧರ ಶ್ರೀಗಳು ಇನ್ನೂ ನೆನಪು ಮಾತ್ರ. ಕಾಲಭೈರವನ ಆರಾಧಕ, ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಯಾಗಿದ್ದ ಶ್ರೀಗಳು ನಿನ್ನೆಯಷ್ಟೇ ತೀವ್ರ ಹೃದಯಾಘಾತ ಹಾಗೂ ಕಿಡ್ನಿ ವೈಫಲ್ಯದಿಂದ ವಿಧಿವಶರಾಗಿದ್ರು. ಇವತ್ತು ಬೆಂಗಳೂರಿನ ಆದಿಚುಂಚನಗಿರಿ ಮಠದ ಆವರಣದಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಚುಮು ಚುಮು ಚಳಿಯ ಮಧ್ಯೆಯೂ ಸಾವಿರಾರು ಭಕ್ತರು ಬೆಳಿಗ್ಗೆಯೇ ಮಠಕ್ಕೆ ಆಗಮಿಸಿ ಯುಗಯೋಗಿಯ ದರ್ಶನ ಪಡೆದರು. ಇತ್ತ ರಾಜಕೀಯ ಗಣ್ಯರಾದ ಸಿಎಂ ಜಗದೀಶ್ ಶೆಟ್ಟರ್, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಸಿಎಂಗಳಾದ ಬಿಎಸ್ವೈ, ಕುಮಾರಸ್ವಾಮಿ, ಧರ್ಮಸಿಂಗ್ ಸೇರಿದಂತೆ ಹಲವು ಗಣ್ಯರು, ಕೇಂದ್ರ ನಾಯಕರು ಶ್ರೀಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಸ್ಯಾಂಡಲ್ವುಡ್ನ ಹಿರಿಯ ನಟ ಅಂಬರೀಶ್, ಪ್ರೇಮ್ ರಕ್ಷಿತಾ ಸೇರಿದಂತೆ ಅನೇಕರು ಬಾಲಗಂಗಾಧರ ಶ್ರೀಗಳ ಅಂತಿಮ ದರ್ಶನ ಪಡೆದು ಭಾರವಾದ ಹೃದಯದಿಂದ ಶ್ರೀಗಳ ಆತ್ಮಕ್ಕೆ ಶಾಂತಿ ಕೋರಿದರು. ಗಣ್ಯರು ಸಾರ್ವಜನಿಕ ದರ್ಶನದ ಬಳಿಕ ಬೆಳಗ್ಗೆ 10 ಗಂಟೆಯ ಸುಮಾರಿಗೆ ತೆರೆದ ವಾಹನದ ಮೂಲಕ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಯಿತು. ವಿಜಯನಗರದಿಂದ ಹೊರಟ ಪಾರ್ಥಿವ ಶರೀರದ ಮೆರವಣಿಗೆ ಮಾಗಡಿ ರಸ್ತೆ ಮೂಲಕ ಸಾಗಿ ಸುಮನಹಳ್ಳಿ ಸರ್ಕಲ್, ರಾಜಕುಮಾರ್ ಸಮಾಧಿ, ಗೊರಗುಂಟೆಪಾಳ್ಯ, ಜಾಲಹಳ್ಳಿ ಕ್ರಾಸ್, ದಾಸರಹಳ್ಳಿ ಮಾರ್ಗವಾಗಿ ಸಂಚರಿಸಿತು. ಈ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ಜಮಾಯಿಸಿದ್ದ ಸಾವಿರಾರು ಭಕ್ತರು ಶ್ರೀಗಳ ಅಂತಿಮ ದರ್ಶನ ಪಡೆದರು. ಪಾರ್ಥಿವ ಶರೀರವನ್ನ ಬೇಗನೆ ಒಯ್ಯುವ ಸಲುವಾಗಿ ರಾಜಕುಮಾರ್ ಸಮಾಧಿ ಬಳಿ ವಾಹನವನ್ನ ಬದಲಾಯಿಸಲಾಯಿತು. ಆ ಬಳಿಕ ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಕುಣಿಕಲ್ ಮಾರ್ಗವಾಗಿ ಬೆಳ್ಳೂರಿನ ಕಡೆ ಪಾರ್ಥಿವ ಶರೀರ ಸಾಗಿತು. ಶ್ರೀಗಳ ಸಾವಿನಿಂದ ಮಠದ ಭಕ್ತ ಸಮೂಹ ಬಡವಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸಣ್ಣ ಉದ್ಯಮಿಯೊಬ್ಬ ಆತ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಜೈಲು ಸೇರಿದ್ದ. ಆ ಕೇಸ್ ಡೆಲ್ಲಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಟಚ್ ಕೊಟ್ಟಿತ್ತು. ಬೆಂಗಳೂರಿನ ಆ ಉದ್ಯಮಿಗೂ ಡೆಲ್ಲಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೂ ಏನ್ ಲಿಂಕ್ ಅಂತೀರಾ? ಈ ಸ್ಟೋರಿ ನೋಡಿ.
गुंडागर्दी नहीं चलेगी, नहीं चलेगी, नहीं चलेगी, गुंडागर्दी नहीं चलेगी, नहीं चलेगी, नहीं चलेगी, तानाशाही नहीं चलेगी, नहीं चलेगी, नहीं चलेगी। बंगाल पुलिस के धिक्कार, 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 भारत पुलिस के धिक्कार, ಧಿಕ್ಕಾರ, ಧಿಕ್ಕಾರ. HSR ಲೇಔಟ್ ಪೊಲೀಸ್ ಠಾಣೆ ಬಳಿ ಕಂಡುಬಂದ ದೃಶ್ಯವಿದು. ಇವರ ಸಿಟ್ಟಿಗೆ ಕಾರಣ ಉದ್ಯಮಿ ಲೋಕನಾಥ್ ಭಾರತಿ ಬಂಧನವಾಗಿದ್ದು. ಈ ಭಾರತಿ ಗೋವಿಂದಯ್ಯ ಎಂಬಾತನಿಗೆ ಚಾಕು ತೋರಿಸಿ ಬೆದರಿಸಿದ್ದನಂತೆ. ಗೋವಿಂದಯ್ಯನ ದೂರಿನನ್ವಯ ಪೊಲೀಸರು ಲೋಕನಾಥ್ನನ್ನ ಶನಿವಾರದಂದು ಬಂಧಿಸಿದ್ದರು. ಇದರ ವಿರುದ್ಧ ಈ ಸಿಟ್ಟಿನಲ್ಲಿ ಲೋಕನಾಥ್ ಬೆಂಬಲಿಗರು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಜೊತೆ ಸೇರಿ ಠಾಣೆ ಎದುರು ಪ್ರತಿಭಟನೆ ನಡೆಸಿ ದಾಂಧಲೆ ನಡೆಸಿದ್ರು. ಅವ್ರನ್ನ ಕೇಳ್ತು ಅಂತಾರೆ, ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಅದು ವಿಚಾರಕ್ಕೆ ಹೋಗಿ ಇದು ಮಾಡ್ಬೋದು. ಬಟ್ ಏನಂತಂದರೆ ದೇ ಡೋಂಟ್ ಹ್ಯಾವ್ ಎನಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಸೊ ನಾವೇನು ಹೇಳ್ತಾ ಇರೋದು ಅಂತಂದರೆ, ನಮ್ಮ ಹತ್ರ ಹೇಳಿದಾಗಲೂ ಅವರು ನಾವು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಕಣ್ಮುಂದೆನೇ ಹೇಳಿದ್ರು ಅವರು ಏನಂತ, ಅವ್ರಿಗೇನು ಹೊಡೆದಿಲ್ಲ, ನಾವೇನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ನೋಡ್ತು ಅಂತಾರೆ ಮೈಯೆಲ್ಲ ಬಾಸುಂಡೆ ಬರೋಂಗೆ ಹೊಡೆದಿದ್ದಾರೆ. ಈ ಪ್ರಕರಣಕ್ಕೀಗ ದೆಹಲಿ ಟಚ್ ಸಿಕ್ಕಿದೆ. ಲೋಕನಾಥ್ ಭಾರತಿ ಸಹೋದರ ಸೋಮನಾಥ್ ಭಾರತಿ ಸುಪ್ರೀಂ ಕೋರ್ಟ್ ವಕೀಲನಾಗಿದ್ದು, ದಿಲ್ಲಿ ಗ್ಯಾಂಗ್ ರೇಪ್ ವಿರುದ್ಧದ ಪ್ರತಿಭಟನೆಯ ಸಂದರ್ಭ ಸಾವಿಗೀಡಾದ ಪೇದೆ ಸುಭಾಷ್ ತಮೋರ್ ಪ್ರಕರಣದಲ್ಲಿ ಆರೋಪಿಗಳ ಪರ ವಾದ ನಡೆಸುತ್ತಿದ್ದಾರೆ. ನಾಳೆ ಈ ಬಗ್ಗೆ ವಿಚಾರಣೆ ನಡೆಯಲಿದ್ದು, ಕೋರ್ಟ್ಗೆ ಹಾಜರಾಗುವುದನ್ನು ತಪ್ಪಿಸೋಕೆ ರಾಜಕಾರಣಿಗಳು ಈ ಕುತಂತ್ರ ಹೆಣೆದಿದ್ದಾರೆ ಅನ್ನೋದು ಸೋಮನಾಥ್ ಭಾರತಿ ಆರೋಪ. We filed a complaint, a detailed one, saying that these are the police officers who needs to be arrested and an FIR needs to be lodged against them. We were very particular about the sections on which the police should have filed the FIR for. ಪೊಲೀಸರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಒಟ್ಟಿನಲ್ಲಿ ಯಾರ ಮಾತಿನಲ್ಲಿ ಅದೇನು ಸತ್ಯಾಂಶವಿದೆಯೋ ಗೊತ್ತಿಲ್ಲ. ಆದರೆ ಪೊಲೀಸ್ ಠಾಣೆಗೆ ನುಗ್ಗಿ ಪ್ರತಿಭಟನೆ ನಡೆಸಿದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ನೆಹರು ಪ್ಲಾನಿಟೋರಿಯಂ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಿ ಹೊಸತನ ಅನ್ನೋದು ಇಲ್ಲದೆ ಸೊರಗ್ತಾ ಇದೆ. ಅದೇ ಹಳೆ ಕಾಲದ ಪ್ರದರ್ಶನವನ್ನ ಪ್ರದರ್ಶಿಸ್ತಾ ಇದ್ದು ಪ್ರವಾಸಿಗರ ಆಸೆಗೆ ತಣ್ಣೀರು ಎರಚುತ್ತಾ ಇದ್ದಾರೆ. ಬನ್ನಿ ಇವತ್ತಿನ ಕಣ್ತೆರೆ ಬೆಂಗಳೂರು ಸರಣಿಯಲ್ಲಿ ಪ್ಲಾನಿಟೋರಿಯಂನ ಅಧ್ವಾನದ ಸ್ಟೋರಿಯನ್ನ ತೋರಿಸ್ತೀವಿ. ಚೌಡಯ್ಯ ರಸ್ತೆಯಲ್ಲಿರೋ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ನೀವು ನೋಡಿರಬಹುದು. ಅದ್ಯಾಕೋ ಏನೋ ಇತ್ತೀಚೆಗೆ ತನ್ನ ಚಾರ್ಮ್ ಕಳೆದುಕೊಳ್ತಿದೆ. ಇದಕ್ಕೆ ಕಾರಣ ಸೌರವ್ಯೂಹ, ಚಂದ್ರಮಂಡಲ ಮತ್ತು ನಕ್ಷತ್ರ ಪುಂಜದ ಕಾರ್ಯವನ್ನು ಇಲ್ಲಿ ಪ್ರದರ್ಶಿಸಲಾಗ್ತಿದೆ. ವಿಜ್ಞಾನಕ್ಕೆ ಸಂಬಂಧಿಸಿದ ಇತರೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಬೇಕು. ಆದರೆ ಇಲ್ಲಿ ಅದಾಗ್ತಿಲ್ಲ. ಇದರ ಬಗ್ಗೆ ನಿರ್ದೇಶಕಿ ಹೇಳೋದು ಹೀಗೆ. ಸೌರವ್ಯೂಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಈ ತಾರಾಲಯ ಶುರುವಾಗಿ 23 ವರ್ಷ ಆಯಿತು. ಅವತ್ತಿಂದ ಇವತ್ತವರೆಗೂ ಒಂದು ಸೌರವ್ಯೂಹದ ಕಾರ್ಯಕ್ರಮ ಇದ್ದೇ ಇರಬೇಕು. ಅದನ್ನು ನಾವು 2 ಸಲ ಅದನ್ನ ತೆಗೆದು ಬೇರೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ಕೂಲ್ ಮಕ್ಕಳೆಲ್ಲ ಬಂದು ನಮ್ಗೆ ಅದೇ ಬೇಕು, ಅದನ್ನೇ ತೋರಿಸಿ ಅಂತ ಕೇಳಿದ್ರು. ಹೀಗಾಗಿ ನಾವು ಆ ಕಾರ್ಯಕ್ರಮನೇ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ತಾರಾಲಯದಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಮತ್ತಷ್ಟು ಶೋಗಳು ಬೇಕಿದೆ ಅಂತಾರೆ ಪ್ರವಾಸಿಗರು. ಅಲ್ಲಿ ಏನೇನು ರಿಯಾಕ್ಷನ್ಸು ಮತ್ತು ಏನೇನು ಆಗ್ತಾ ಇದೆ ಅಂತ ತೋರಿಸ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೂ ಬೇಕು, ಅದೂ ಬೇಕು, ಮತ್ತು ನಮ್ಮ ಫ್ಯೂಚರ್ ಡೆವಲಪ್ಗೆ ಅಲ್ಲಿ ಏನು ಮಾಡೋಕ್ಕಾಗುತ್ತಾ ಅಂತ ಅದನ್ನು ತೋರಿಸ್ಬೇಕು. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಬದಲಾಗ್ತಿದೆ. ಇದಕ್ಕೆ ತಕ್ಕ ಹಾಗೆ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನ ಆಕಾಶ ಥಿಯೇಟರ್ನಲ್ಲಿ ಶೋಗಳ ಬದಲಾವಣೆಯಾದರೆ ವಿಜ್ಞಾನ ಅಧ್ಯಯನಕ್ಕೆ ಮತ್ತಷ್ಟು ಅನುಕೂಲವಾಗಲಿದೆ. ಬೆಂಗಳೂರಿಂದ ಕ್ಯಾಮರಾಮನ್ ಅತಿಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.